इस इलाके का एक ही टाइगर है, जब वो आता है छा जाता है। ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವ ಸನ್ನಿ ಮಹಾರಾಜ್ ಅವರಿಗೆ 34ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಪ್ರತಿಭಾವಂತ ಕ್ರೀಡಾಪಟು ದಿವಂಗತ ವಿಜಯ್ ರೆಡ್ಡಿಯವರ 4ನೇ ಪುಣ್ಯಸ್ಮರಣೆ ಅಂಗವಾಗಿ ಆಗಸ್ಟ್ 3 ಶನಿವಾರ ಬೆಳಗ್ಗೆ 9:30ಕ್ಕೆ ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯದ ಮೈದಾನದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಸಿಟಿ 11 ಕ್ಲಬ್ನ ಮುಖ್ಯ ತರಬೇತುದಾರ ಎಂ ವಿಜಯ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವಿಜಯ್ ರೆಡ್ಡಿಯವರು ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದವರು. ಅವರ ಸ್ಮರಣಾರ್ಥವಾಗಿ ಈ ಶಿಬಿರವನ್ನು ಸಿಟಿ 11 ಕ್ಲಬ್, ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಹಾಪೌರ ಸಾಜಿದ್ ಸಮೀರ್, ಪವನ್ ಕುಮಾರ್ ಸುಖಾಣಿ, ಎನ್ ಶಂಕರಪ್ಪ, ರವಿ ಬೋಸ್ರಾಜ್, ಅಂಬಾಪತಿ ಪಾಟೀಲ್, ವಿಜಯ್ ಕುಮಾರ್ ವಕೀಲರು, ನಂದಾಪುರ ಶ್ರೀನಿವಾಸ್, ಮೃತ್ಯುಂಜಯ ದಾಸನೂರು, ಅಮಿತ್ ಲೋಡಾ, ಪದ್ಮಾಜೆ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣರೆಡ್ಡಿ ವಹಿಸಲಿದ್ದಾರೆ. ಈ ವರ್ಷ ಮಹಾರಾಜ ಟ್ರೋಫಿಗೆ ಸಿಟಿ 11 ಕ್ಲಬ್ನಿಂದ ವಿದ್ಯಾಧರ್ ಪಾಟೀಲ್, ಮರಿಬಸವ, ತಿಪ್ಪಾರೆಡ್ಡಿ, ವಿಜಯರಾಜ್ ಮತ್ತು ನಿರಂಜನ್ ನಾಯಕ್ ಆಯ್ಕೆಗೊಂಡಿದ್ದಾರೆ ಎಂದು ವಿಜಯ್ ಕುಮಾರ್ ತಿಳಿಸಿದರು. ಸಿಟಿ 11 ಕ್ರಿಕೆಟ್ ಕ್ಲಬ್ ರಾಯಚೂರು, ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯ ರಾಯಚೂರು, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಇವರುಗಳು ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ದಿನಾಂಕ 3 ಆಗಸ್ಟ್ 2025 ಸಮಯ ಬೆಳಗ್ಗೆ 9:30 ಗಂಟೆಗೆ ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗುತ್ತಿದೆ. ಸೊ ಇದು 4ನೇ ವರ್ಷ ವಿಜಯ್ ರೆಡ್ಡಿ ಅವರ ನೆನಪಿನಲ್ಲಿ ಬ್ಲಡ್ ಕ್ಯಾಂಪ್ ನಾವು ಸಿಟಿ ವತಿಯಿಂದ ಆಮೇಲೆ 4 ಇವರದಿಂದ ಆಯೋಜನೆ ಮಾಡಲಾಗ್ತಿದೆ. ಇದು 4ನೇ ವರ್ಷ ಇದು. ಸೊ ವಿಜಯ್ ರೆಡ್ಡಿ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ನಮ್ಮ ರಾಯಚೂರು ಕ್ಲಬ್ಬಿನ ಒಳ್ಳೆ ಕ್ರೀಡಾಪಟು ಅನ್ಬೋದು, ಅನುಭವ ಆಟಗಾರ ಮತ್ತು 2 ವರ್ಷ ಯೂನಿವರ್ಸಿಟಿ ಆಗಿ ರಾಯಚೂರು ಯೂನಿವರ್ಸಿಟಿಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವ್ರದ್ದು LUD ಕಾಲೇಜ್ ಸ್ಟಡೀಸಲ್ಲೂ ಆಮೇಲೆ ಸ್ಪೋರ್ಟ್ಸಲ್ಲೂ ಎಲ್ಲ ಪ್ರತಿಭಾವಂತ ಹುಡುಗ ಇದ್ದ. ಸೊ 19 ವರ್ಷದಲ್ಲಿ ನಾವು ನಮ್ಮ ಕ್ಲಬ್ಬಿಂದ ಕಳ್ಕೊಂಡಿದ್ವಿ ಅವ್ರ ಹುಡುಗ, ತುಂಬ ಬೇಜಾರಾಗಿದೆ. ಸೊ ಇದರಿಂದ ಈ ವರ್ಷ 4ನೇ ವರ್ಷ ಬ್ಲಡ್ ಕ್ಯಾಂಪನ್ನು ಮಾಡಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ಹೇಳೋದಷ್ಟೇ, ಎಲ್ಲರೂ ನಿಮ್ಮ ಸಹಕಾರ ಇರಲಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಾಜಿದ್ ಸಮೀರ್, ಮೇಯರ್ ಮಹಾನಗರ ಪಾಲಿಕೆ ರಾಯಚೂರು, ಮತ್ತು ಶ್ರೀ ಪವನ್ ಕುಮಾರ್ ಸುಖಾಣಿ, ಉಪಾಧ್ಯಕ್ಷರು ತಾರನಾಥ ಶಿಕ್ಷಣ ಸಂಸ್ಥೆ, ಮತ್ತು ಶ್ರೀ ಎನ್ ಶಂಕರಪ್ಪ ಸರ್, ಮಾಜಿ MLC ರಾಯಚೂರು, ಮತ್ತು ಶ್ರೀ ರವಿ ಬೋಸ್ರಾಜ್ ಸರ್, ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು, ಮತ್ತು ಅಂಬಾಪತಿ ಪಾಟೀಲ್ ಸರ್, ತಾರನಾಥ್ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ, ಮತ್ತು ವಿಜಯ್ ಕುಮಾರ್ ಪಾಟೀಲ್ ಸರ್, ವಕೀಲರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು, ಮತ್ತು ನಂದಾಪುರ ಶ್ರೀನಿವಾಸ್ ಸರ್, ಮೃತ್ಯುಂಜಯ ಸರ್, ಮತ್ತು ಅಮಿತ್ ಲೋಧಾ ಅವರು, ಪದ್ಮಾ ಮೇಡಮ್, ಮತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ಶರಣರೆಡ್ಡಿ ಸರ್ ಅವರು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ವಿಶೇಷತೆ ಏನಂದರೆ ನನಗೆ ಇನ್ನೊಂದು ಖುಷಿಯಾಗಿ ವಿಷಯ ಹೇಳಬೇಕಂದ್ರೆ, ಮುಂದೆ ಈ ವರ್ಷ ನಮ್ಮ ರಾಯಚೂರು ಸಿಟಿ 11 ಕ್ಲಬ್ಬಿಂದ ಮತ್ತು ನಮ್ಮ ರಾಯಚೂರು ನಗರದಿಂದ 5 ವಿದ್ಯಾರ್ಥಿಗಳು ನಮ್ಮ ಮಹಾರಾಜ ಟ್ರೋಫಿಗೆ ಆಯ್ಕೆ ಆಗಿದ್ದಾರೆ. ಮೊದಲನೇದಾಗಿ ವಿದ್ಯಾಧರ್ ಪಾಟೀಲ್ ಅವರು ಕಲ್ಯಾಣ ಬೆಂಗಳೂರು ಬ್ಲಾಸ್ಟರ್ಸ್, ಮತ್ತು ಮರಿಬಸವ ಶಿವಮೊಗ್ಗ ಲಯನ್ಸ್, ತಿಪ್ಪಾರೆಡ್ಡಿ ಮಂಗಳೂರು ಡ್ರ್ಯಾಗನ್ಸ್, ವಿಜಯರಾಜ್ ಹುಬ್ಳಿ ಟೈಗರ್ಸ್, ನಿರಂಜನ್ ನಾಯಕ್ ಕಲ್ಯಾಣಿ ಬೆಂಗಳೂರು ಟೈಗರ್ಸಿಗೆ 5 ವಿದ್ಯಾರ್ಥಿಗಳು ನಮ್ಮ ಕ್ಲಬ್ಬಿಂದ ಆಯ್ಕೆಯಾಗಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕಂತೇಳಿದ್ರೆ ಸರ್, ಫಸ್ಟ್ ಟೈಮ್ ನಾವು ಡೊನೇಟ್ ಮಾಡಿದಾಗ ಈ ಒಂದು ರಕ್ತದಾನ ಶಿಬಿರ ಅನ್ಎಕ್ಸ್ಪೆಕ್ಟೆಡ್, ನಾವು ಅಷ್ಟು ಬರ್ತಾರೆ ಅಂತ ಯೋಚನೆ ಮಾಡಿದ್ದಿಲ್ಲ. 79 ಜನ ಬಂದು ಡೊನೇಟ್ ಮಾಡಿದ್ರು. ಸೆಕೆಂಡ್ ಮಾಡಬೇಕಾದ್ರೆ 50 ಆಯಿತು, ಥರ್ಡ್ ಮಾಡಬೇಕಾದ್ರೆ 54 ಆಯಿತು.
ತಮ್ಮ ಸಹಕಾರದಿಂದ ಈ ವರ್ಷ ನಾವು ಜಾಸ್ತಿ ಅನ್ಕೊಳ್ತಾ ಇದ್ದೀವಿ. ತಾವು ಎಷ್ಟು ನಮಗೆ ಬೆಂಬಲ ನೀಡ್ತಾ ಇದ್ದೀವಿ ಸರ್. ಪ್ರತಿ ವರ್ಷ ನಮಗೆ ಬೆಂಬಲ, ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾವು ಬೆಂಬಲ ನೀಡ್ತೀರಾ. ಈ ಒಂದು ಸ್ವಲ್ಪ ಯುವಕರಿಗೆ ನಾವು ಮನಸ್ಸು ಹೇಳಬೇಕಂತ ಒಂದು, ಯಾಕಂದರೆ ರಕ್ತದಾನ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಅಂದರೆ ಜನರ ಜೀವ ಉಳಿಸುವ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ವಿ. ಇದು ಒಂದೇ ವರ್ಷ ಅಲ್ಲ ಸರ್, ಪ್ರತಿ ವರ್ಷ ನಾವು ಹೀಗೆ ನಾಟ್ ಓನ್ಲಿ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ, ಈ ಸಮಾಜ ಸೇವೆಗಳನ್ನು ನಾವು ತೊಡಗ್ತಾ ಇದ್ದೀವಿ ಪ್ರತಿ ವರ್ಷ. ತಮಗೆಲ್ಲರೂ ಗೊತ್ತಿದೆ ಈಗಾಗಲೇ. ಸೊ ತಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ಇನ್ನೂ ಹೆಚ್ಚಿನವಾಗಿ ದಾನಿಗಳನ್ನು ನಾವು ಉಳಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ನಮ್ಮಲ್ಲಿ ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸರ್ ಏಜ್ ಲಿಮಿಟ್ ಏನಿದೆ ಸರ್, 6 ವರ್ಷದಿಂದ 25 ವರ್ಷವರೆಗೆ ಕೋಚಿಂಗ್ ನಡೆಯುತ್ತೆ ಸರ್. ಪತ್ರಿಕಾಗೋಷ್ಠಿಯಲ್ಲಿ ವೆಂಕಟರೆಡ್ಡಿ, ಸಂಜೀವ್ ಕುಮಾರ್, ರವಿಕುಮಾರ್, ಭರತ್ ಕುಮಾರ್ ರೆಡ್ಡಿ, ಅತಾವುಲ್ಲಾ ಸೇರಿದಂತೆ ಹಲವು ಸದಸ್ಯರು ಇದ್ದರು.